ಯಾವನ ಬೋಳಿ ಮಕ್ಕಳು ಹೇಳ್ತಾ ಇದ್ದಾರಲ್ಲ, ಹಂಗೆ ಹಿಂಗೆ ಕಾರೆಲ್ಲ ಹೆಂಗೆ ತೊಗೊಂಡ್ರಿ, ಹಂಗೆ ಮಾಡಿದ್ರಿ ಅಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಈ ಒಂದು ವ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ನನ್ನ ಫ್ರೆಂಡ್ಸ್ಗೆ ಹೇಳಿದ್ದೆ, ನಾನು ಕಾರ್ ತೊಗೊಂಡ್ಮೇಲೆ ನಿಮ್ಮನ್ನೇ ಫಸ್ಟು ಕೂರಿಸೋದು, ನಿಮ್ಮನ್ನೇ ಫಸ್ಟ್ ತೋರಿಸೋದು ಅಂತ ಹೇಳಿ. ಸೊ ಆ ಕಾರ್ ತೊಗೊಂಡು ಹೋಗ್ತಾ ಇದ್ದೀನಿ. ಏನು ರಿಯಾಕ್ಟ್ ಮಾಡ್ತಾರೆ ನನ್ನ ಫ್ರೆಂಡ್ಸು ಅಂತ ನೋಡಬೇಕು. ನಾನೇ ಓಡಿಸ್ಕೊಂಡು ಹೋಗಿ ಅಲ್ಲ, ಹಾಗಾಗಿ ಈ ಒಂದು ವ್ಲಾಗ್ ಮಾಡ್ತಾ ಇರೋದು. ಸೊ ಈ ಒಂದು ವ್ಲಾಗ್ ಏನಪ್ಪ ಅಂದರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಟಾಪ್ ಈ ಥರ ಇದೆ, ಪ್ಯಾಂಟ್ ಈ ಥರ ಇದೆ. ಇದು ಟಾಪ್ ಫುಲ್ ಉದ್ದುದ್ದಾಯಿತು, ಅದಕ್ಕೆ ಇಲ್ಲಿ ನೋಡಿ ನಾನೇ ರಿಬ್ಬನ್ ಹಾಕಿ ಪೇಸ್ಟ್ ಮಾಡಿಬಿಟ್ಟಿದ್ದೀನಿ, ಅಂಟಿಸ್ಬಿಟ್ಟಿದ್ದೀನಿ. ಸೊ ಅದು ಮಾಡ್ರನ್ ಟಾಪ್ ಆಗಿಬಿಟ್ಟಿದೆ. ಪ್ಯಾಂಟ್ ಬೇಕಾದ್ರೆ ಲಿಂಕ್ ಕೊಡ್ತೀನಿ. ಇದು ಟಾಪ್ ನಾನು ಡೆಲ್ಲಿ ಸರೋಜಿನಿ ಮಾರ್ಕೆಟಲ್ಲಿ ತೊಗೊಂಡಿತ್ತು. ಸೊ ಬನ್ನಿ ಇವಾಗ ಹೋಗೋಣ. ನಿನ್ನೆ ಯಾರ್ಯಾರೆಲ್ಲ ನನಗೆ ಕಾರ್ ತೊಗೊಂಡಿರೋ ಬ್ಲಾಗಿಗೆ ವಿಶಸ್ ತಿಳಿಸಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ನೋಡಿ, ನಿನ್ನೆಲ್ಲ ಓಡ್ಸ್ ಬಂದು ಫುಲ್ಲು ಟೈರ್ಡಾಗಿತ್ತು ನಮ್ಮ ಬೇಬಿ, ಹಾಗಾಗಿ ಇದಾಕ್ಬಿಟ್ಟಿದ್ದೀನಿ, ಕವರ್ ಹಾಕ್ಬಿಟ್ಟಿದ್ದೀನಿ. ಇದು ನನ್ನ ಗಾಡಿ, 2 ವೀಲರು. ಇದು ನನ್ನ ತಮ್ಮಂದು. ಸೊ ಇವಾಗ ಇದನ್ನು ರಿಮೂವ್ ಮಾಡಿ, ಅಯ್ಯೋ ಖುಷಿಯೋ ಖುಷಿ ನನಗಂತೂ. ಗೈಸ್, ಇವಾಗ ಫಸ್ಟು ನನ್ನ ಫ್ರೆಂಡ್ ಹರ್ಷಿ ಮನೆಗೆ ಹೋಗ್ತಾ ಇರೋದು. ಸೊ 3 ಜ್ಯೂಸ್ ತೊಗೊಂಡಿದ್ದೀನಿ, ನನಗೊಂದು, ಅವಳಿಗೊಂದು, ಅಮ್ಮಗೊಂದು. ಅಂಕಲ್ ಮನೇಲಿ ಇರಲ್ಲ ಅಂತ ಗೊತ್ತು. ಮತ್ತು ಸ್ವೀಟ್ ತೊಗೊಂಡಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ, ಅವ್ರ ಮನೆ ಹತ್ರನೇ ಇದ್ದೀನಿ, ಇಲ್ಲೇ ನಿಯರ್ ಬೈ ತೊಗೊಂಡಿದ್ದು. ಫೈನಲಿ ಬಂದೆ. ನೋಡೋಣ ಏನು ರಿಯಾಕ್ಟ್ ಮಾಡ್ತಾಳೆ ನನ್ನ ಫ್ರೆಂಡು ಅಂತ. ನನ್ನಿಂದ ನಾನೇ ಕಾರ್ ಓಡಿಸ್ಕೊಬಂದೆ ಅಂದರೆ ಕೂಡ ನಗ್ತಾ ಇದ್ಲು. ಓಡಿಸ್ಕೊಂಬರ್ತೀನಿ ಅಂದಿದ್ದಕ್ಕೆ. ಸೊ ನೋಡೋಣ ಏನು ರಿಯಾಕ್ಟ್ ಮಾಡ್ತಾಳೆ. ಲಾಕ್ ಮಾಡಿಬಿಡೋಣ. ಚಾಲು. ನನ್ನ ಫ್ರೆಂಡ್ ಮನೆ ನೀವು ನೋಡಿಲ್ಲ, ಏನು ಸಖತ್ತಾಗೈತೆ ಗೊತ್ತಾ. ನನಗೂ ಈ ಥರ ಮನೆ ಕಟ್ಟಬೇಕು ಅಂತ ಡ್ರೀಮ್ ಐತೆ. ಆ್ಯಕ್ಚುಲಿ ಹೆಣ್ಮಕ್ಳಿಗೆ 3 ಡ್ರೀಮು. ಒಂದು ಕಾರ್ ತೊಗೊಬೇಕು, ಮನೆ ತೊಗೊಬೇಕು. ಆಯಮ್ಮ ಗೈಸ್, ಹಾಯ್ ಗೈಸ್, ತಗೊಂಬ ಸ್ವೀಟು ಜ್ಯೂಸು. ಏನಕ್ಕಿದೆಲ್ಲ ತಗೊಂಬಂದೆ? ಏ ಬಾ ಹರ್ಷಿ. ಹೆಂಗೆ ನಾನೇ ಓಡಿಸ್ಕೊಂಬಂದೆ ಅಮ್ಮ, ನಾನೇ ಓಡಿಸ್ಕೊಂಬಂದೆ. ಪಾರ್ಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದೀನಿ. ಫೈನಲಿ ಕೇಳ್ತಿಯಲ್ಲ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, 3 ವರ್ಷದ ಹಿಂದೆನೇ ನಾನು ಕಾರ್ ತೊಗೊಬೇಕಿತ್ತು. ಕಾರಿಗೆ ಇಟ್ಕೊಂಡಿರೋ ಅಮೌಂಟ್ನ ಕಾರ್ ಬೇಡ ಅಂತೇಳಿ ಅಮ್ಮ ನನಗೆ ಸೈಟ್ ತೊಗೊಳ್ಳೋ ಥರ ಮಾಡಿದ್ರು. ಅಮ್ಮಂಗೆ ಹೇಳಿರಲಿಲ್ಲ, ಮುಚ್ಕತು. ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳಿರಲಿಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ಗೆ ತಗೊಳಂಗೆ ಮಾಡಿದ್ರು. ಇವತ್ತು ಯಾಕೆ ಕಾರ್ ಓಡ್ಸೋಕೆ ಬರಲ್ವಾ? ನಾನು ಇಂಥವ್ರು ಎಲ್ಬೋಲ್ಡ್ ಅನ್ಕೊಂಡಿದ್ಯಾ ಗೈಸ್? ಇವಳು ಏನು ಮಾಡಿಲ್ಲ ಗೊತ್ತಾ, ನನ್ನ ಅಮ್ಮ ಮಿರಾಜ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಮೂವಿ ನೋಡೋಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಪಾರ್ಕಿಂಗ್ ಮಾಡಕ್ಕೆ ಬರ್ದೆ. ಯಾರು ಕೇಳೋ ಪಾರ್ಕಿಂಗ್ ಇದು. ನಾನು ಸ್ಟಾರ್ಟಿಂಗ್ ಎಷ್ಟು ಚೆನ್ನಾಗಿ ಪಾರ್ಕಿಂಗ್ ಮಾಡಿದ್ದೀನಿ ನೋಡಿ ಗೈಸ್, ಎಷ್ಟು ಖುಷಿ ಪಡ್ತಿದ್ದಾರೆ. ಅದಕ್ಕೆ ನಾನು ನಮ್ಮ ಮನೆಯವ್ರು ಬಿಟ್ಟು ನೆಕ್ಸ್ಟು ಅಮ್ಮನಿಗೆ ಕೂರಿಸ್ಬೇಕು, ಇವಾಗ ತೋರಿಸ್ಬೇಕು ಅಂತ. ಕುಡಿ, ತಿನ್ನು. ದೊಡ್ಡದಾಗಿ ಏನೋ ಇದು ಮಾಡಿ ಇವತ್ತು ಬಂದವಳೆ. ಎಷ್ಟೊಂದು ದಿನಕ್ಕೆ ಮೊನ್ನೆ ಬರ್ತೀನಿ ಅಂದ್ರೆ ಯಾಕೆ ಬರಲಿಲ್ಲ? ಮೊನ್ನೆ ಇದು ಕಾರ್ ಆಕ್ಸೆಸರೀಸ್ ಸೆಲೆಕ್ಟ್ ಮಾಡೋಕೆ ಹೋಗ್ಬೇಕು. ಯಾವಾಗ ಎಣ್ಣೆ ತಗೊಂಬಂದ? ಎಷ್ಟು ಗಂಟೆಗೆ ತಗೊಂಬಂದೆ? 12:30 11 ಗಂಟೆ, 12:30 1 ಗಂಟೆವರೆಗೂ ತಗೊಳ್ಳಿ ಅಂತ ಹೇಳಿದ್ರು. ಯಾವ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ದೆ? ನಮ್ದು ಚೆನ್ನಾಯ್ತಮ್ಮ. ಹೆಂಗೆ ಕೂರು ಕೂರು ಭಯ ಆಯ್ತಲ್ಲ ಓಡಿಸ್ತೀನಿ ಅಂತ. ಆಯ್ತು, 2 ಕಾರು ಚೆನ್ನಾಗಿದೆ. ಇವಳ ಹತ್ರನೂ ರೆಡ್, ರೆಡ್, ಇವಳ್ದು ಮರೂನ್. ಡೋರ್ ತೆಗಿ ನೋಡು.
ತೆಗಿಬಹುದು. ಲಾಕ್ ಅದು ಹಾ ಓಪನ್ ಆಗಿತ್ತು. ಇಲ್ಲ ಓಪನ್ ಆಗ್ಬೇಕು. ಓಪನ್ ಆದ್ರೇನೆ ಕುಚ್ ಓಡಿಸ್ತೀನಿ. ಈ ಬ್ಯಾಕ್ ಕ್ಯಾಮ್ರಾ ಇಂದಾನೆ ಮಾಡಿ. ಇಲ್ಲೇ ಕಣೆ ಅವ್ರ ಮನೆ, ದೂರ ಇಲ್ಲ, ಹತ್ರನೇನಾ? ಅಮ್ಮನ್ ತೋರ್ಸೆ ಹೆಂಗಮ್ಮ ಓಡಿಸ್ತಿದೀನಾ? ಸೂಪರ್ ಸೋನು, ಇಷ್ಟು ಓಡಿಸಿದ್ರೆ ಸಾಕು, ನೀನ್ ಎಲ್ಲಿ ಬೇಕಾದ್ರೂ ಹೋಗ್ತೀಯ. ಅಲ್ಲೇ ಮುಂದೆ ರೈಟ್ ಕಣವ. ಓಪನ್. ಬಾಯ್ ಬಾಯ್ ಅಮ್ಮ, ಬಾಯ್ ಆಂಟಿ, ಬಾಯ್. ಬಾಯ್ ಅಮ್ಮ, ಬಾಯ್, ಹುಷಾರ್. ಗೈಸ್, ಈಗ ನನ್ನ ಫ್ರೆಂಡ್ ಕವನನ್ ಮೀಟ್ ಮಾಡೋಣ ಅಂತ ಬಂದಿದ್ದೀನಿ. ಬಂದೆ, ಅವ್ರ ಮನೆ ಹತ್ರ ಆಲ್ರೆಡಿ ಬಂದ್ಬಿಟ್ಟಿದ್ದೀನಿ. Let's celebration. Thank you. Congrats, baby. Oh my Safe God. drive. Thank Safe. you. ನೀನು ಚಲೋ ಕಮ್ ಸಿಟ್. ಇವಾಗ ನಾನು ನೋಡ್ಸ್ಕೊಂಡು ಹೋಗ್ತೀನಿ ನೋಡಿ ಗೈಸ್. ಬಾಬಾ ಕುಚ್ ರಾಘವಣ್ಣ ಬರ್ತೈತಾ? ಇವಾಗ ಕವನ ಅವ್ರ ಅಮ್ಮಂಗೆ ಮತ್ತು ಕವನ ಫ್ರೆಂಡ್ ರಾಘವಣ್ಣಂಗೆ ಸ್ವೀಟ್ ಕೊಡೋಣ ಬನ್ನಿ. ಆಂಟಿ ತಗೊಳ್ಳಿ ಆಂಟಿ. ಅಯ್ಯೋ ಪರವಾಗಿಲ್ಲ ಬನ್ನಿ ಆಂಟಿ. ಅಯ್ಯೋ ತಲೆ ಕೆಡ್ಸ್ಕೊಂಬೇಡಿ. ರಾಘವಣ್ಣ ಥ್ಯಾಂಕ್ ಯು. ಸ್ವೀಟ್ ತಿನ್ನಿ ಫಸ್ಟು, ಒಂಚೂರು ತಿನ್ನು ಫಸ್ಟು. ಥ್ಯಾಂಕ್ ಯು ಆಂಟಿ. ನಿಮ್ಗೂ ಸ್ವಲ್ಪ. ಥ್ಯಾಂಕ್ ಯು ಆಂಟಿ. ಓಕೆ, ಥ್ಯಾಂಕ್ ಯು. ಕಂಗ್ರಾಚುಲೇಷನ್. ಕಾರ್ ನೋಡಿದ್ರ ಆಂಟಿ? ನೋಡಿದೆ, ಸೂಪರ್ ತಿಂದೆ ಅಲ್ವೇನೆ? ಸೂಪರ್ ತೋ ಇದು ಫುಲ್ ಆಂಟಿ, ಫುಲ್ ನಿಮ್ಗೇನೆ. ಸೂಪರ್ ಆಗಿದೆ, ಚೆನ್ನಾಗೈತೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ನಾನು ಒಡ್ಡಿ ತರ ಇದ್ದೀನಿ. ಅಯ್ಯೋ ನಾನು ಒಡ್ಡಿದಾರನೇ ಇದ್ದೀನಿ. ಬೇಡಪ್ಪ ನನಗೆ, ನೀನು ತಿನ್ನ ಬೇಡ ಹಂಗೆ. ಎಂತ ಆಯಿತು ಗೊತ್ತಾ, ಕಾರ್ ಓಡಿಸ್ಕೊಂಡು ಬರ್ತಾ ಇದ್ದ. ಇದು ಗೌಡಹಳ್ಳಿ ಮೇನ್ ಸರ್ಕಲಿಂದ ನಮ್ಮ ಮನೆಗೆ, ಆ್ಯಕ್ಚುಲಿ ನಾನು ಈ ಕಡೆಯಿಂದ ಹೋಗ್ಬೇಕಾದ್ರೆ ಕವನ ಮನೆಗೆ ಇದ್ರಲ್ಲಿ ಹೋಗಿದ್ದು, ಅದರಲ್ಲಪ್ಪ ಮೇನ್ ರೋಡಲ್ಲಿ ಹೋಗಿದ್ದು. ಬಟ್ ಆ ಕಡೆಯಿಂದ ಲೊಕೇಶನ್ ಹಾಕ್ಕೊಂಡು ಬರಬೇಕಾದ್ರೆ ಶಾರ್ಟ್ ಕಟ್ ತೋರಿಸ್ತಾ ಇತ್ತು ಅಂದ್ಬಿಟ್ಟು ನಾನು ಹಿಂಗೆ ತೊಗೊಂಡೆ ಆಯಿತಾ. ಊರೊಳಗಡೆ ಎಲ್ಲ ಹೊರ್ಟೋಯ್ತು, ಅದನ್ನು ಬಿಡಿ ಹಾಳಾಗೋಗ್ಲಿ. ಮತ್ತು ಅದು 100 ಪಾಸಲ್ಲಿ ಬರಬೇಕಾದ್ರೆ ಇಷ್ಟೇ ಜಾಗ, ಕಾರ್ ಹೋಗುತ್ತೋ ಇಲ್ವೋ ಅಂತ ಒಂದು ಸ್ವಲ್ಪ ನನಗೆ ಸಫಕೇಶನ್ ಫೀಲ್ ಸ್ಟಾರ್ಟ್ ಆಗಿಬಿಡ್ತು. ಏನಾಗುತ್ತೆ ಅಂತ ಹೇಳಿ ಇಷ್ಟೇ ಜಾಗ ಫುಲ್ ನನ್ನಿಂದ ಹಿಂದೆ ಮುಂದೆ ಎಲ್ಲ ಕಡೆ ಫುಲ್ ಟ್ರಾಫಿಕ್ಕು. ಅಯ್ಯೋ ಏನಾಗುತ್ತೋ, ಯಾರ ಕೈಲಿ ಬೈಸ್ಕೊತೀನೋ, ಏನಾಗುತ್ತೋ ಅಂತ ಫುಲ್ಲು ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟಿತ್ತು ಗೈಸ್. ಆಮೇಲೆ ಹಿಂದೆಗಡೆ ಲಾರಿ ಅಣ್ಣ ಗೊತ್ತಾಯ್ತೇನೋ ನಾನು ಸೋನು ಅಂತ ಹೇಳಿ ಬಂದರು, ಮಾತಾಡಿಸ್ಬಿಟ್ಟು ನಂಗೆ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ಅಣ್ಣ, ಫಸ್ಟ್ ಅಂದರೆ ಕಾರ್ ಓಡಿಸ್ತೀನಿ ಬಟ್ ಇಷ್ಟೇ ಜಾಗ ಇದ್ದಿದ್ದು, ಪ್ಲೀಸ್ ನೀವೇ ತೆಕ್ಕೊಡ್ತೀರಾ ಅಂದೆ. ಅವರೇ ತೆಕ್ಕೊಟ್ರು. ನಿಜವಾಗ್ಲೂ ನನಗಂತೂ ನನಗೇನು ಗೊತ್ತಾ, ನನ್ನ ಕಾರ್ಗೆ ಏನಾರು ಆಗಿಬಿಡ್ಲಿ, ಮುಂದೆ ಬರೋ ಜನಗಳಿಗೇನು ಹೋಗ್ಬಾರ್ದು, ಪ್ರಾಣಿಗಳಿಗೇನು ಹೋಗ್ಬಾರ್ದು, ಅದೇ ನನ್ನ ಕನ್ಸನ್ ಅಷ್ಟೆ. ಬೇಜಾರಾಗ್ಬಿಡ್ತಪ್ಪ. ಆಮೇಲೆ ಪಾಪ ಯಾರಿಗೋ ಬಣ್ಣಂಗೆ ಇಲ್ಲಿ ಹಿಂಗೆ ಕಾರು ಒಂದು ಸ್ವಲ್ಪ ಟಚ್ ಆಯಿತು, ಅಲ್ಲೇ ಸ್ಟಾಪ್ ಮಾಡಿ ಸಾರಿ ಅಣ್ಣ, ರಿಯಲಿ ಸಾರಿ ಅಣ್ಣ, ನಾನು ಬೇಕಂತ ಮಾಡಿಲ್ಲ ಅಂತ ಸಾರಿ ಕೇಳಿದೆ. ಆಮೇಲೆ ಅವ್ರಿಗೆ ಗೊತ್ತಾಗೋಯ್ತು, ಹಿಂದೆ ಮುಂದೆ ಟ್ರಾಫಿಕ್ ಆಯ್ತಲ್ಲ, ಕಳಿಸಿದ್ರು. ಏನಾಗಲ್ಲ, ಫಸ್ಟ್ ಟೈಮ್ ಹಿಂಗಾಗುತ್ತೆ. ನಾನು ಧೈರ್ಯದಿಂದ ಒಬ್ಬಳೇ ತಗೊಂಡೋಗಿದ್ದೀನಲ್ಲ ಕಾರು, ಅದು ನನಗೆ ಹೆಮ್ಮೆ ಪಡುವ ವಿಷಯ. ನಮ್ಮ ಮನೆ ದೇವರು ತಾಯಿ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಎರಡೂ ಕೂಡ, ರಾಯರು ಎಲ್ಲ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಇವಾಗ ಎದ್ದು ಫ್ರೆಂಡ್ ಮನೆಗೆ ಬಂದಿದ್ದೆ. ಸೊ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇನ್ನೊಬ್ಳು ಫ್ರೆಂಡಿಗೆ ಮೀಟ್ ಮಾಡೋಣ ಅಂತಂದರೆ ಪಾಪ ಅವಳಿಗೆ ಹುಷಾರಿಲ್ಲ, ಅಡ್ಮಿಟ್ ಆಗಿದ್ದಾಳೆ. ಸೊ ಹಾಗಾಗಿ ಈ ಒಂದು ಬ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತದೆ. ನಂಗೆ ಕನ್ಫ್ಯೂಸ್, ಎಲ್ಲಿಗೆ ಹೋಗಲಿ, ಯಾರಿಗೆ ನಾನು ಕಾರ್ ತೋರಿಸ್ಲಿ ಅನ್ನೋದೇನೆ. ಸೊ
ನೆಕ್ಸ್ಟ್ ವ್ಲಾಗ್ ಮಾಡ್ತಿರ್ತೀನಿ, ನೋಡ್ತಾ ಇರಿ. ಬಾಯ್ ಬಾಯ್. ಇನ್ನೊಂದು ಮೇಯ್ನಾಗಿ ಯಾವನೋ ಬೋಳಿ ಮಕ್ಕಳು ಹೇಳ್ತಾ ಇದ್ದಾರಣ್ಣ, ಹಂಗೆ ಹಿಂಗೆ ಕಾರೆಲ್ಲ ಹೆಂಗೆ ತೊಗೊಂಡ್ರಿ, ಹಂಗೆ ಮಾಡಿದ್ರಿ ಅಂತ. ನನ್ನ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಇರೋರ್ಗೂ ಗೊತ್ತು, ನನ್ನ ಹಾರ್ಡ್ ವರ್ಕ್ ಗೊತ್ತು, ನಾನು ಹೇಗೆ ವಿಡಿಯೋಸ್ ಮಾಡ್ತಾಯಿದ್ದೀನಿ, ನಾನು ಹೇಗೆ ಬೆಳೀತಾ ಇದ್ದೀನಿ ಅಂತ. ಚಿಲ್ಡ್ರನ್ ನನ್ನ ಮಕ್ಳಿಗೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಕೈಲಾಗದಿದ್ದವ್ರ ಕೈಲಿ ಕೊನೆಯ ಮಾತು ಅಂದರೆ ಅದು ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋದೇನೆ. ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದು. ಮೇ ಬಿ ಈ ಒಂದು ವಿಡಿಯೋ ಲೇಟ್ ಆಗ್ಬೋದು ಅಪ್ಲೋಡ್ ಮಾಡೋಕ್ಕೆ. ಇದ್ರ ಬಗ್ಗೆ ಅಂತಲೇ ರಿಯಾಕ್ಟ್ ಮಾಡೋಕ್ಕೆ ಅಂತಲೇ ಇನ್ನೊಂದು ವ್ಲಾಗ್ ಮಾಡ್ತೀನಿ, ನೋಡ ಗೈಸ್. ನನ್ನ ಗಾಡಿನ ಎಲ್ಲ ತಗೋಬೋದು, ಬಟ್ ಗಾಡಿ ಸ್ಪೆಷಲ್ ಏನೇನೋ ಇದೆ. ಗಾಡಿ ಸ್ಪೆಷಲ್ ಏನೇನು, ನನ್ನ ಗಾಡಿ ಫುಲ್ ಡೀಟೇಲ್ಸ್ ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, 100% ಮಾಡ್ತೀನಿ. ನನ್ನ ಕಾರ್ ನೋಡೋದು ಇನ್ನೂ ಅಂತಾರೆ ನನಗೆ ಖುಷಿ. ಸೊ ಎಸ್, ಕಾಲು ನೋಡಿ ಹೆಂಗಾಗ್ಬಿಟ್ಟೈತೆ ಯಪ್ಪ. ಚಲೋ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಈ ಗಾಳಿ ಹೇಗೆ, ಈ ಪರಿಸರ ಹಾಗಿರೋಕ್ಕೆ ನಿಮ್ಮ ಮನಸ್ಸನ್ನ ಬಿಡಿ. ಅದನ್ನು ಬಿಟ್ಬಿಟ್ಟು ಗಲೀಜಾಗಿ ಮಾಡ್ಕೊಂಬಿಟ್ಟು ನೆಗೆಟಿವ್ ಥಾಟ್ಸ್ ಮಾತಾಡೋರಿಗೆ